ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ನಮ್ಮ ಇನ್ಕಮ್ ಟ್ಯಾಕ್ಸ್ 4ನೇ ಸೀರೀಸ್ಗೆ ವೆಲ್ಕಮ್. ಸ್ನೇಹಿತರೆ, ಸಾಕಷ್ಟು ಜನರಿಗೆ ಗೊಂದಲಗಳಿದೆ. ಸರ್, ಇದೇನು ಸೋರ್ಸ್ ಆಫ್ ಇನ್ಕಮ್ಗಳು, ಸಾಕಷ್ಟು ರೀತಿಯ ಇನ್ಕಮ್ಗಳು ನಮ್ಮ ಶೇರ್ ಮಾರ್ಕೆಟ್ನಲ್ಲೇ ಬರುತ್ತೆ, ಅದರ ಮೀನಿಂಗ್ ಏನು, ಅದರ ಟ್ಯಾಕ್ಸಬಿಲಿಟಿ ಏನು ಅಂತ ಮನಸ್ಸಿನಲ್ಲಿರುತ್ತೆ. ಸೊ ಹಾಗಾದರೆ ಇವತ್ತಿನ ಟಾಪಿಕ್ಗೆ ಮೀನಿಂಗ್ ಆಫ್ ದೋಸ್ ಇನ್ಕಮ್ಸ್ ಆ್ಯಂಡ್ ದೇರ್ ಇಂಪ್ಲಿಕೇಶನ್ಸ್ ಯಾವ ರೀತಿ ಅಂತ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಇರ್ತಕ್ಕಂಥದ್ದು ಐದರ್ ಇನ್ಕಮ್ ಫ್ರಮ್ ಈಕ್ವಿಟಿ ಅಥವಾ ಇನ್ಕಮ್ ಫ್ರಮ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್. ಈ ಈಕ್ವಿಟಿ ಅಂದರೆ ಒಂದು ಯಾವುದೋ ಒಂದು ಶೇರ್ಗಳನ್ನು, ಒಂದು ಕಂಪನಿಯ ಶೇರ್ಗಳನ್ನು ಖರೀದಿ ಮಾಡೋದು, ಅಥವಾ ETF-ಗಳನ್ನು, ಬೀಸ್ಗಳನ್ನು ಖರೀದಿ ಮಾಡೋದು. ಇದಕ್ಕೆ ಶೇರ್ಸ್ ಅಂತ ಕರಿತೀವಿ, ಯಾಕಂದರೆ ವಿ ಆರ್ ಗೋಯಿಂಗ್ ಟು ಬಿ ದ ಶೇರ್ ಹೋಲ್ಡರ್, ಪಾಲುದಾರರಾಗ್ತೀವಿ. ಇದಕ್ಕೆ ಯಾವುದೇ ರೀತಿಯ ಎಕ್ಸ್ಪೈರಿ ಡೇಟ್ಗಳಿಲ್ಲ. ಸೊ ಹಾಗಾದರೆ ಈ ಇಕ್ವಿಟಿನಲ್ಲಿ ಯಾವ ಯಾವ ರೀತಿಯ ಇನ್ಕಮ್ಗಳು ಬರ್ಬೋದು ಅಂತ ನೋಡೋಣ. ಜೊತೆಗೆ ಈ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಯಾವ ಯಾವ ರೀತಿಯ ಇನ್ಕಮ್ಗಳು ಬರ್ಬೋದು ಅಂತ. ಸ್ನೇಹಿತರೆ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾಕಂದರೆ ಇಟ್ ವಿಲ್ ಎನ್ಹ್ಯಾನ್ಸ್ ಯುವರ್ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ನಾಲೆಡ್ಜ್ ಫಾರ್ ಶ್ಯೂರ್. ಸ್ನೇಹಿತರೆ, ಇಕ್ವಿಟಿ ಅಂತ ಬಂದಾಗ ಎರಡು ರೀತಿಯ ಒಂದು ಇನ್ಕಮ್ ಬರ್ಬೋದು. ಒಂದು, ಸರ್ ನಾ ಇಂಟ್ರಾಡೇದಲ್ಲಿ ಶೇರ್ಸ್ಗಳನ್ನು ಖರೀದಿ ಮಾಡ್ತೀನಿ, ಕೊಡ್ತೀನಿ. ಎರಡನೇದಾಗಿ, ಸರ್ ನಾನು ಶೇರ್ಸ್ ಇವತ್ತು ಬೈ ಮಾಡ್ತೀನಿ, ಇವತ್ತೇ ಮಾರಲ್ಲ, ನಂತರ ಮಾರ್ತೀನಿ. ಸೊ ಹಾಗಾದರೆ ಫಸ್ಟ್ ಲೆಟ್ ಅಸ್ ಸಿ, ಇಕ್ವಿಟಿಗಳನ್ನು ಇಂಟ್ರಾಡೇ ಅಂದರೆ ಇವತ್ತೇ ಬೆಳಗ್ಗೆ 9 ಗಂಟೆ 15 ನಿಮಿಷ ಆದಮೇಲೆ ತೊಗೊಳೋದು, 3 ಗಂಟೆ 30 ನಿಮಿಷದ ಒಳಗಡೆ ಮಾರ್ತಕ್ಕಂಥದ್ದು. ದಟ್ ಈಸ್ ಕಾಲ್ಡ್ ಆಸ್ ಇಂಟ್ರಾಡೇ. ಹಾಗಾದರೆ ಇನ್ನೊಂದು ಯಾವುದು ಅಂದರೆ ಹೋಲ್ಡಿಂಗ್ ದ ಶೇರ್ಸ್ ಫಾರ್ ಮೋರ್ ದೆನ್ 1 ಡೇ. ಮೋರ್ ದೆನ್ 1 ಡೇ ಅಂದರೆ ಲೆಸ್ ದೆನ್ 12 ಮಂತ್ಸು ಆಗಿರ್ಬೋದು, ಅಥವಾ ಮೋರ್ ದೆನ್ 12 ಮಂತ್ಸ್ ಆಗಿರ್ಬೋದು. ಅದರ ಇಂಪ್ಲಿಕೇಶನ್ಸ್ ಏನು ಅಂತ ಸ್ಲೋ ಆಗಿ ನಿಧಾನವಾಗಿ ಹೇಳ್ಕೊಡ್ತೀನಿ, ನೋಡ್ತಾ ಹೋಗಿ. ಸ್ನೇಹಿತರೆ, ಶೇರ್ಸ್ಗಳನ್ನು ಅವತ್ತೇ ತಗೊಂಡು ಅವತ್ತೇ ಸೆಲ್ ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ಸ್ಪೆಕ್ಯುಲೇಟಿವ್ ಇನ್ಕಮ್. ಏನಂತ ಕರಿತೀವಿ? ಸ್ಪೆಕ್ಯುಲೇಟಿವ್ ಇನ್ಕಮ್. ಸೊ ಈ ಸ್ಪೆಕ್ಯುಲೇಟಿವ್ ಇನ್ಕಮ್ ಇಟ್ ಈಸ್ ಚಾರ್ಜ್ಡ್ ಅಟ್ ದಿ ನಾರ್ಮಲ್ ಸ್ಲ್ಯಾಬ್ ರೇಟ್. ಅಂದರೆ ಸ್ಪೆಕ್ಯುಲೇಟಿವ್ ಅಂದರೆ ಏನು? ಜೂಜು ಅಂತ ಕರಿಬೋದೇನೋ. ಸೊ ಅದನ್ನು ನೀವು ನೆನ್ಪಿಟ್ಕೊಳ್ಳಿಕ್ಕೆ ಈ ಪದನ ಉಪಯೋಗಿಸ್ತೀನಿ. ಮತ್ತು ಶೇರ್ ಮಾರ್ಕೆಟ್ ಅಂದರೆ ಜೂಜು ಅಂತ ಅನ್ಬೇಡ್ರಿ. ಸ್ಪೆಕ್ಯುಲೇಟಿವ್ ಅಂದರೆ ಯಾರೋ ಮನುಷ್ಯ ಸ್ಪೆಕ್ಯುಲೇಷನ್ ಮಾಡ್ತಾ ಇದ್ದಾರೆ, ಅವರೇ ಶೇರ್ಸ್ಗಳನ್ನು ಬೆಳಗ್ಗೆ ತೊಗೊಳೋದು, ಸಾಯಂಕಾಲ ಕೊಡೋದು ಅನ್ನೋದು ಅದರ ಮೀನಿಂಗ್. ಹಾಗಾದರೆ ಶೇರ್ಸ್ಗಳನ್ನು ಅವತ್ತೇ ತಗೊಂಡು ಅವತ್ತೇ ಮಾರಿದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಸ್ಪೆಕ್ಯುಲೇಟಿವ್ ಇನ್ಕಮ್ ಆ್ಯಂಡ್ ಇಟ್ ಈಸ್ ಚಾರ್ಜ್ಡ್ ಅಟ್ ನಾರ್ಮಲ್ ಸ್ಲ್ಯಾಬ್ ರೇಟ್. ಏನು ನಾರ್ಮಲ್ ಸ್ಲ್ಯಾಬ್ ರೇಟ್ ಅಂದರೆ 4 ಲಕ್ಷ ತನಕ ಇದ್ದರೆ 0, 4 ಲಕ್ಷದಿಂದ 8 ಲಕ್ಷ ಇದ್ದರೆ 5%. ಅಂದರೆ ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ನಲ್ಲ, 4ರ ಮಗ್ಗಿ 5ರ ಮಗ್ಗಿ. ಸೊ ಆ ಸ್ಲ್ಯಾಬಲ್ಲಿ ಏನು ರೇಟ್ ಬರುತ್ತೋ ಅದೇ ಸ್ಲ್ಯಾಬ್. ಸರ್ ಆಯಿತು, ಇಕ್ವಿಟಿನ ಇಂಟ್ರಾಡೇ ಅವತ್ತೇ ತೊಗೊಂಡು ಅವತ್ತೇ ಮಾರಿದ್ರೆ ನಾವು ಸ್ಪೆಕ್ಯುಲೇಟಿವ್ ಅಂತ ಕರಿತೀವಿ, ನಾರ್ಮಲ್ ಸ್ಲ್ಯಾಬ್ ರೇಟ್ ವರ್ಕೌಟ್ ಆಗುತ್ತೆ. ಸರಿ ಇವತ್ತು ತೊಗೊಂಡು ನಾಳೆ ಮಾರ್ತೀನಿ, ಅವಾಗೇನಾಗುತ್ತೆ ನೋಡಿ ಸ್ನೇಹಿತರೆ. ಇಕ್ವಿಟಿನ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ಯಾಪಿಟಲ್ ಅಸೆಟ್. ಯಾವುದೇ ಕ್ಯಾಪಿಟಲ್ ಅಸೆಟ್ನ 12 ತಿಂಗಳಕ್ಕಿಂತ ಜಾಸ್ತಿ ಇಟ್ಕೊಂಡಿದ್ರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಇನ್ನೊಮ್ಮೆ ಹೇಳ್ತೀನಿ, ಯಾವುದೇ ಶೇರನ್ನು ಶೇರ್ ಅಂತ ನೆನ್ಕೊಂಬಿಡಿ, ಶೇರ್ಸ್ನ 12 ತಿಂಗಳಕ್ಕಿಂತ ಜಾಸ್ತಿ ಇಟ್ಕೊಂಡಿದ್ರೆ ಅದಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಇನ್ನು ಶೇರ್ಸ್ಗಳನ್ನು ತಗೊಂಡು 12 ತಿಂಗಳು ಇಟ್ಕೊಳ್ಳಲ್ಲ ಸರ್, ಒಂದು ತಿಂಗಳು 2 ತಿಂಗಳಲ್ಲೇ ಮಾರ್ಬಿಡ್ತೀವಿ. ಒಟ್ಟು 12 ತಿಂಗಳಕ್ಕಿಂತ ಕಡಿಮೆ ಇಟ್ಕೊಂಡ್ರೆ ಅದಕ್ಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಸರಿ ಸರ್, ಹಾಗಾದರೆ ನನಗೆ ಅರ್ಥ ಆಯಿತು, ಶೇರ್ಸ್ಗಳನ್ನು 12 ತಿಂಗಳಕ್ಕಿಂತ ಜಾಸ್ತಿ ಇಟ್ಕೊಂಡಿರೋದಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ, 12 ತಿಂಗಳಿಗಿಂತ ಕಡಿಮೆ ಇಟ್ಕೊಂಡ್ರೆ ಅದಕ್ಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಹಾಗಾದರೆ ಇದರ ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಏನು ಅಂತ ನೋಡಿದಾಗ, ಮೊದಲನೇದಾಗಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂದರೆ, ಸರ್ ಶೇರ್ಸ್ನ ಇವತ್ತು ತೊಗೊಂಡ್ಬಿಟ್ಟೆ, ಫಾರ್ ಎಕ್ಸಾಂಪಲ್ ರಿಲಯನ್ಸು, ಜಿಯೋ ಫೈನಾನ್ಸು, ಅಥವಾ ಯಾವುದೋ ಬಜಾಜ್ ಫೈನಾನ್ಸು, ಯಾವುದೋ ಒಂದು ಕಂಪ್ನಿ ತೊಗೊಂಡ್ವಿ, 2 ತಿಂಗಳು ಬಿಟ್ಟು ಮಾರ್ತಾ ಇದ್ದೀವಿ. ಸೊ ದಟ್ ಈಸ್ ಕಾಲ್ಡ್ ಆಸ್
ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟಿಂದ ಬಂದಿರೋ ಇನ್ಕಮ್ಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೇವೆ, ವಿಚ್ ಇಸ್ ಚಾರ್ಜ್ಡ್ ಅಟ್ ಸ್ಟ್ರೇಟ್ 20%. ಯಾವುದೇ ರೀತಿಯ ರಿಯಾಯಿತಿಗಳು, ಸ್ಲ್ಯಾಬ್ 4 ಲಕ್ಷದ ತನಕ ಇನ್ಕಮ್ಗೆ ಟ್ಯಾಕ್ಸ್ ಇಲ್ಲ, ಅದು ಇದು ಏನೂ ಬರಲ್ಲ, ಸ್ಟ್ರೇಟ್ ಅವೇ ಇಟ್ ಈಸ್ ಟ್ಯಾಕ್ಸ್ ಅಟ್ 20%. ಸರ್ ಹಾಗಾದರೆ ನಾನು ಶೇರ್ಸ್ ಇವತ್ತು ತೊಗೊತೀನಿ, 12 ತಿಂಗಳು ಆದಮೇಲೆ ಮಾಡ್ತೀನಿ, ನನಗೇನು ಸರ್ ಬೆನಿಫಿಟ್ಟು? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಇಟ್ ಈಸ್ ಟ್ಯಾಕ್ಸ್ಡ್ ಅಟ್ 12.5%. ಯಾಕೆ ಸರ್ 20 ಇರೋದನ್ನು ಗೌರ್ಮೆಂಟ್ ಇಸ್ ಚಾರ್ಜಿಂಗ್ ಓನ್ಲಿ 12.5 ಅಂತ ಅನಿಸಿದರೆ, ನಿಮಗೆ ಅನಿಸ್ತಾ ಇದ್ದರೆ ಉತ್ತರ ಏನು ಅಂದರೆ, ಗೌರ್ಮೆಂಟ್ ವಾಂಟ್ಸ್ ಟು ಪ್ರಮೋಟ್ ದಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್. ನೋಡಿ, ನಾನು 12 ತಿಂಗಳಿಗಿಂತ ಕಡಿಮೆ ಇಟ್ಕೊತೀನಿ ಅಂದರೆ 20%, 12 ತಿಂಗಳು ಇಟ್ಕೊಂಡು ಮಾರ್ತೀನಿ ಅಂದರೆ ಆ ವ್ಯಕ್ತಿ ಭಾರತ ದೇಶದ ಎಕಾನಮಿ ಮೇಲೆ ದುಡ್ಡು ಹಾಕ್ತಾ ಇದ್ದಾರೆ, ಅವ್ರಿಗೂ ಕೂಡ ಯಾವುದೇ ರೀತಿಯ ಫೆಸಿಲಿಟೀಸ್ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಟ್ಯಾಕ್ಸ್ ರೇಟ್ ಇಸ್ 12.5%. ಸೊ ನಮಗೆ ಒಂದು ಕ್ಲಿಯರ್ ಆಯಿತು, ಸರ್ ಇಂಟ್ರಾಡೇನಲ್ಲೇ ಬೈಯಿಂಗ್ ಸೆಲ್ಲಿಂಗ್ ಮಾಡೋರಿಗೆ ನಾರ್ಮಲ್ ರೇಟು, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಸ್ಪೆಕ್ಯುಲೇಟಿವ್ ಇನ್ಕಮ್. ಸರ್ ಶೇರ್ಸ್ಗಳನ್ನು ಇವತ್ತು ತಗೊಂಡು 12 ತಿಂಗಳಕ್ಕಿಂತ ಒಳಗಡೆ ಮಾರ್ತೀನಿ ಅಂತಂದರೆ ಇಟ್ ಈಸ್ ಕಾಲ್ಡ್ ಆಸ್ ಅ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಸ್ಟ್ರೇಟ್ 20% ಇಸ್ ದ ಟ್ಯಾಕ್ಸ್ ರೇಟ್. ನಂತರ ಶೇರ್ಸ್ನ 12 ತಿಂಗಳಕ್ಕಿಂತ ಜಾಸ್ತಿ ಇಟ್ಕೊಂಡಿದ್ರೆ ದೇರ್ ಈಸ್ ಅನ್ ಎಕ್ಸಂಪ್ಷನ್ ಲಿಮಿಟ್ ಅಪ್ ಟು 1,25,000. ಸರ್ ನಾನು ಯಾವುದೋ ಒಂದು ಕಂಪ್ನಿ ಶೇರ್ಸ್ನ 12 ತಿಂಗಳಕ್ಕಿಂತ ಜಾಸ್ತಿ ಇಟ್ಕೊಂಡಿದ್ದೆ ಸರ್, 1.5 ಲಕ್ಷ ಲಾಭ ಮಾಡಿದ್ದೀನಿ, ನನಗೇನಾರ ಬೆನಿಫಿಟ್ ಇದೆನಾ? ಎಸ್, 2 ಬೆನಿಫಿಟ್ಸು. ಒಂದು 1.25 ಲಕ್ಷ ತನಕ ದೇರ್ ಇಸ್ ನೋ ಟ್ಯಾಕ್ಸ್ ಫಾರ್ ದಟ್ ಪರ್ಟಿಕ್ಯುಲರ್ ಇನ್ಕಮ್. ಅಂದರೆ 1.5 ಲಕ್ಷ ಲಾಭ ಮಾಡಿದ್ರು ಕೂಡ ಅದರಲ್ಲಿ ತೆಗೀರಿ 1.25 ಲಕ್ಷ, ಉಳಿದಿದೆ ಅಷ್ಟು 25,000. ಆ 25,000 ಮೇಲೆ ಕೇವಲ 12.5% ಈಸ್ ದ ಟ್ಯಾಕ್ಸ್, ಮೈ ಡಿಯರ್ ಫ್ರೆಂಡ್ಸ್. ಸೊ ಹಾಗಾದರೆ ಇಲ್ಲಿ ತನಕ ನಾವು ಕಂಪ್ಲೀಟ್ಲಿ ವಿ ಹ್ಯಾವ್ ಕವರ್ಡ್ ದಿ ಇಕ್ವಿಟಿ ಎಲಿಮೆಂಟ್. ಸೊ ಹಾಗಾದರೆ ನಾವು ಲೆಟ್ ಅಸ್ ಸಿ, sir, how the futures and options income is taxed. ಸ್ನೇಹಿತರೆ, ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ಗಳನ್ನು ಇದಕ್ಕೆ ಆಸ್ತಿಗಳು ಅಥವಾ ಅಸೆಟ್ ಅಂತ ಕರೆಯಲ್ಲ, ಇದಕ್ಕೆ ನಾವು ಒಪ್ಪಂದಗಳು ಅಥವಾ ಅಗ್ರಿಮೆಂಟ್ಸ್ ಅಂತ ಕರಿತೀವಿ. ಎನಿ ಇನ್ಕಮ್ ಕಮಿಂಗ್ ಫ್ರಮ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಈಸ್ ನಥಿಂಗ್ ಲೆಸ್ ದೆನ್ ಎ ಬಿಸ್ನೆಸ್ ಇನ್ಕಮ್. ಸೊ ಯಾರಾದರೂ ನಾವು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಟ್ರೇಡ್ ಮಾಡ್ತಾ ಇದ್ದೀನಿ ಅಂದರೆ ಅದರಿಂದ ಇನ್ಕಮ್ ಬರ್ತಾ ಇದೆ ಅಂದರೆ ನನಗೆ ಬಿಸ್ನೆಸ್ ಇನ್ಕಮ್ ಬರ್ತಾ ಇದೆ ಅಂತ ಹೇಳ್ಬೋದು ಇನ್ಮೇಲಿಂದ. ಸೊ ನಾವೇನು ಯಾರ ಮುಂದೆ ನಾವು ಒಂಥರ ಡೌನ್ ಫೀಲ್ ಮಾಡ್ಕೊಂಡು ಅಯ್ಯೋ ನಾನು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಟ್ರೇಡ್ ಮಾಡ್ತಾ ಇದ್ದೀನಿ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಇಟ್ ಈಸ್ ಮೈ ಬಿಸ್ನೆಸ್ ಇನ್ಕಮ್ ಅಂತ ಹೇಳ್ಬೋದು. ಸೊ ಹಾಗಾದರೆ ಈ ಬಿಸ್ನೆಸ್ ಇನ್ಕಮ್ಮಿಗೆ ದೇರ್ ಇಸ್ ನೋ ಟೈಮ್ ರೆಸ್ಟ್ರಿಕ್ಷನ್. ನಮಗೆ ಭಾಳ ಚೆನ್ನಾಗಿ ಗೊತ್ತು, ವೀಕ್ಲಿ ಎಕ್ಸ್ಪೈರಿ ಇದೆ, ಮಂತ್ಲಿ ಎಕ್ಸ್ಪೈರಿ ಇದೆ, ಅಥವಾ 5 ವರ್ಷದ ತನಕನೂ ಕೂಡ ನಾವು ನಿಫ್ಟಿಗಳಲ್ಲಿ ಟ್ರೇಡ್ ಮಾಡ್ಬೋದು. ಹಾಗಾದರೆ ಈ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಬರ್ತಕ್ಕಂಥ ಇನ್ಕಮ್ನ ಏನಂತ ಕರಿತೀವಿ ನಾವು? ಹಾಗಾದರೆ ಪ್ಲೀಸ್ ಕಾಮೆಂಟ್, ಏನಂತ ಕರಿತೀವಿ ಇದಕ್ಕೆ ಅಂತ ನೀವು ಅದನ್ನು ಕಾಮೆಂಟ್ ಮಾಡಿ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಈ ಇನ್ಕಮ್ನ ಇಟ್ ಇಸ್ ಟ್ಯಾಕ್ಸ್ಡ್ ಆಸ್ ದಿ ನಾರ್ಮಲ್ ಸ್ಲ್ಯಾಬ್ ರೇಟ್. ನಾರ್ಮಲ್ ಸ್ಲ್ಯಾಬ್ ರೇಟ್ ಅಂದರೆ ಸೇಮ್ ನ್ಯೂ ರಿಜಿಮ್ನಲ್ಲಿ ಹೇಳಿದ್ನಲ್ಲ, 4 ಮಗ್ಗಿ 5 ಮಗ್ಗಿ, ಅದನ್ನು ಯಾವಾಗಲೂ ಮರಿಬೇಡಿ. ಎಸ್ ಸ್ನೇಹಿತರೆ, ಇದು ನಮಗೆ ಅರ್ಥ ಆಯಿತು. ಬಿಸ್ನೆಸ್ ಇನ್ಕಮ್ ಅಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಬರತಕ್ಕಂಥ ಇನ್ಕಮ್ನ ವಿ ಕಾಲ್ ಇಟ್ ಆಸ್ ಡ್ಯಾಶ್ ಡ್ಯಾಶ್ ಡ್ಯಾಶ್, ಕಾಮೆಂಟ್ ಬರೀರಿ. ಹಾಗೂ ಇಕ್ವಿಟಿನಲ್ಲಿ ಬರ್ತಾ ಇರ್ತಕ್ಕಂಥ ಇನ್ಕಮ್ನ 2 ರೀತಿಯಾಗಿ ವಿಂಗಡಿಸ್ತೇವೆ. ಒಂದು ಇಂಟ್ರಾಡೇ, ಅದರ್ ಒನ್ ಈಸ್ ನಾನ್ ಇಂಟ್ರಾಡೇ. ನಾನ್ ಇಂಟ್ರಾಡೇದಲ್ಲಿ ಬರ್ತಕ್ಕಂಥದ್ದು ಒಂದು ಲೆಸ್ ದೆನ್ 12 ಮಂತ್ಸ್ ಹಾಗೂ ಮೋರ್ ದೆನ್ 12 ಮಂತ್ಸ್. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸೀರೀಸ್ ಆನ್ ದಿ ಇನ್ಕಮ್ ಟ್ಯಾಕ್ಸ್. ಹಾಗಾದರೆ ಮನಸ್ಸಿನಲ್ಲಿ ಗೊಂದಲಗಳಿದೆ, ಸರ್ ನನಗೆ ಸ್ಯಾಲ್ರಿ ಇನ್ಕಮ್ ಇದೆ, ನನಗೆ ಇಕ್ವಿಟಿಯಿಂದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟಿಂದ ಗೇನ್ ಆಗಿದೆ, ನಾನು F&O ಕೂಡ ಟ್ರೇಡ್ ಮಾಡ್ತಾ ಇದ್ದೀನಿ, ಹಾಗಾದರೆ ನನಗೆ ಯಾವ ರೀತಿಯ ಒಂದು ಟ್ಯಾಕ್ಸೇಷನ್ ಬರುತ್ತೆ ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ ಪ್ಲೀಸ್ ವೇಟ್ ಫಾರ್ ದಿ ನೆಕ್ಸ್ಟ್ ಎಪಿಸೋಡ್. ಅಲ್ಲಿ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಯಾವ ರೀತಿಯ ಟ್ಯಾಕ್ಸೇಷನ್ ಯಾವ ರೀತಿ ಆಗುತ್ತೆ ಅಂತ. ಓಕೆ, ಅಲ್ಲಿ ತನಕ ವೇಟ್ ಮಾಡ್ತಾಯಿರಿ, ವಾಚ್ ಮಾಡ್ತಾಯಿರಿ. ಸಿ ಎ ದಯಾನಂದ್ ಮಂಗಳ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.